ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಹಾರ್ಮುಜ್ ಸಂಘರ್ಷ ಮತ್ತು ಇರಾನ್ನ ಮುಂದಿನ ಹಾದಿಯ ಬಗ್ಗೆ ಇದೆ. ಅಮೆರಿಕವನ್ನ ನಂಬುವ ಸ್ಥಿತಿಯಲ್ಲಿ ಇರಾನ್ ಇವತ್ತು ಇಲ್ಲ. ಬಿಕಾಸ್ 1953 ಅದಕ್ಕಿಂತ ಮೊದಲು ಅಮೆರಿಕ ನಡೆದುಕೊಂಡಿರುವಂತಹ ರೀತಿಗಳ ಬಗ್ಗೆ ಇರಾನ್ಗೆ ಭಯ ಇದೆ. ಅಲ್ಲಿಯ ನಾಯಕತ್ವವನ್ನು ಕೊನೆಗೊಳಿಸಿ ಅವರಿಗೆ ಬೇಕಾದಂತಹ ನಾಯಕರನ್ನು ತೆಗೆದುಕೊಂಡು ಬಂದು ಅಧಿಕಾರವನ್ನು ನಡೆಸಿದಂತಹ ಇತಿಹಾಸ ಅಮೆರಿಕ ಮತ್ತು ಇರಾನ್ಗೆ ಇದೆ. ಈ ಕಾರಣಕ್ಕಾಗಿ ಮತ್ತು 2020ರಲ್ಲಿ ಸುಲೈಮಾನಿಯನ್ನು ಹೊಡೆದಿರುವಂತಹ ಅಮೆರಿಕದ ಬಗ್ಗೆ ನಂಬಿಕೆ ಅನ್ನೋದು ಇರಾನ್ಗೆ ಇಲ್ಲ. ಹೀಗಾಗಿ ಅಮೆರಿಕ ಒಳಗೆ ಯುದ್ಧವನ್ನು ತಯಾರು ಮಾಡಿಕೊಳ್ತಾ ಇದೆ, ಮತ್ತೊಮ್ಮೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಇರಾನ್ ಮಾಡ್ತಾ ಇದೆ. ಆ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಶುರು ಆಗಬಹುದು ಎನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಇರಾನ್ ಏನು ಹೇಳಿದೆ ಈ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕ ಒಳಗೊಳಗೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಮೆರಿಕದ ಜೊತೆಗೆ ಇಸ್ರೇಲ್ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ. ಒಂದು ಫೈನಲ್ ಹೊಡೆತವನ್ನು ಕೊಡಬೇಕು, ಅಂತಿಮ ಹೊಡೆತವನ್ನು ಕೊಡಬೇಕು. ಆ ಹೊಡೆತ ಮತ್ತೊಮ್ಮೆ ಇರಾನ್ ಪುಟಿದ ಏಳದ ಹಾಗೆ ಮಾಡುವಂಥ ಹೊಡೆತ ಆಗಿರಬೇಕು ಅಂತ ಅವರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ. ಇದು ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿ, ನಾಳೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಇದೆ. ಈ ಚುನಾವಣೆಗಳಲ್ಲಿ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏನಾಗಬಹುದು ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ. ಈ ಬಾರಿ ಟಿವಿಕೆ ಸಂಸ್ಥಾಪಕ ದಳಪತಿ ವಿಜಯ್ ಒಂದು ಮೇಲುಗೈ ಸಾಧಿಸಬಹುದು, ಕಿಂಗ್ ಮೇಕರ್ ಆಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಒಂದು ವೇಳೆ ಹಾಗಾದರೆ ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು, ಎಲ್ಲ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ಸಂಘರ್ಷ ಮತ್ತು ಇರಾನ್ನ ನಡೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಏಪ್ರಿಲ್ 7ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಕದನ ವಿರಾಮದ ತನಕವೂ ಕೂಡ ಎಲ್ಲ ಬೆಳವಣಿಗೆಗಳಾಯಿತು. ಕದನ ವಿರಾಮ ಘೋಷಣೆ ಆಗಿದೆ ಅಂತ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಶುರುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಬರ್ತಾ ಇದೆ. ಯಾಕಂದ್ರೆ ನಾವು ನಿನ್ನೆಯೂ ಕೂಡ ನೋಡಿದ್ದೀವಿ, ಅಮೆರಿಕ ತನ್ನ ಕಮಾಂಡರ್ಗಳ ಜೊತೆಗೆ 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಮುಂದಿನ ದಾಳಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದೆ ಅಂತ. ಇದರ ಜೊತೆಗೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಪ್ರಯತ್ನವನ್ನ ಅಮೆರಿಕ ಮಾಡಿದೆ. 28ರಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಅತ್ಯಂತ ಕ್ಷಿಪಣಿಗಳು, ಅದರ ಜೊತೆಗೆ ಯುದ್ಧ ನೌಕೆಗಳು, ಟ್ರಕ್ಗಳು ಎಲ್ಲವನ್ನೂ ಕೂಡ ಪೂರೈಕೆ ಮಾಡುವ ಪ್ರಯತ್ನವನ್ನು ಅಮೆರಿಕ ಇಸ್ರೇಲ್ಗೆ ಮಾಡ್ತಾ ಇದೆ. ಹಾಗಾದ್ರೆ ಇರಾನ್ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಮೇಲ್ನೋಟಕ್ಕೆ ಅಮೆರಿಕ ಕದನ ವಿರಾಮ ಅಂತ ಹೇಳುತ್ತೆ, ಆದರೆ ಕದನ ವಿರಾಮ ಇದು ಕೇವಲ ಡ್ರಾಮಾ ಅನ್ನೋದು ಇರಾನ್ನ ಆರೋಪ ಆಗಿದೆ. ಇರಾನ್ ಈ ಹಿಂದೆಯೂ ಕೂಡ ಇದನ್ನ ಹೇಳಿತ್ತು, ಒನ್ಸ್ ಅಗೇನ್ ಅದನ್ನ ಪುನರುಚ್ಚಾರ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೆ ಯುದ್ಧ ಶುರುವಾಗುತ್ತಾ, ಏನಾಗುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮೆರಿಕ ವಿರುದ್ಧ ಇರಾನ್ ಇದೀಗ ರಣಕಹಳೆ ಮುಳುಗಿಸಿದೆ. ಏನಂತ ರಣಕಹಳೆ ಮುಳುಗಿಸಿದೆ? ಜಾಗತಿಕ ರಾಜಕೀಯ ಭೂಪಟದಲ್ಲಿ ಮತ್ತೊಮ್ಮೆ ಯುದ್ಧದ ಭೀತಿ ಶುರುವಾಗ್ತಾ ಇದೆ. ನಾನು ಅವಾಗಲೇ ಹೇಳಿದಾಗ 28ನೇ ತಾರೀಕಿಗೆ ಶುರುವಾಗಿ ಏಪ್ರಿಲ್ 7ರ ತನಕ ಬೆಳವಣಿಗೆಗಳಾಯಿತು. ಅನೇಕ ಸರ್ವೋಚ್ಚ ನಾಯಕರನ್ನ ಇರಾನ್ ಕಳೆದುಕೊಂಡಿತ್ತು. ಅದಾದ ನಂತರ ಆರ್ಥಿಕವಾಗಿಯೂ ಕೂಡ ಜರ್ಜರಿತವಾಗಿ ಹೋಗ್ಬಿಟ್ಟಿತ್ತು. ಅಮೆರಿಕವೂ ಕೂಡ ಈ ವಿಚಾರದಲ್ಲಿ ಕದನ ವಿರಾಮ ಆದರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿತ್ತು. ಆದರೆ ಮತ್ತೆ ಪುನರಪಿ ಶುರುವಾಗಬಹುದು ಅಂತ. ಅಮೆರಿಕ ಯಾವುದೇ ಸಂಧಾನ ಅಥವಾ ಒಪ್ಪಂದಕ್ಕೆ ಬದ್ಧವಾಗಿಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಮಿಲಿಟರಿ ಪ್ರಧಾನ ಕಚೇರಿಯಿಂದ ಸೈನ್ಯಕ್ಕೆ ಒಂದು ಹೈ ಅಲರ್ಟ್ ಘೋಷಣೆ ಆಗಿದೆ. ಅಮೆರಿಕನ್ನರ ಯಾವುದೇ ಮೂರ್ಖತನದ ಸಾಹಸಕ್ಕೆ ತಕ್ಕರ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ನ ಮಿಲಿಟರಿ ಪ್ರಧಾನ ಕಚೇರಿಯ ಉಪಮುಖ್ಯಸ್ಥ ಮೊಹಮ್ಮದ್ ಜಾಫರ್ ಅಸಾದಿ ಈ ವ್ಯಕ್ತಿ ಮಾತನಾಡಿದ್ದಾರೆ. ಅಸಾದಿ ಹೇಳ್ತಾರೆ, ಅಮೆರಿಕದ ಇತ್ತೀಚಿನ ನಡೆ ಈ ಸಂಘರ್ಷಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಸಾಧ್ಯತೆಗಳಿದೆ. ಬೆಂಕಿ ಹತ್ತಿ ಉರಿತಾ ಇದೆ, ಅದಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿವಿ ಅವರು ಆ ಬೆಂಕಿಯಲ್ಲಿ ಕಾವು ಕಾಯಿಸ್ಕೊಳ್ಳೋದು, ಅದರ ಜೊತೆಗೆ ಮತ್ತೊಂದು ರಾಷ್ಟ್ರವನ್ನು ಇವರು ಕೆದಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಅವರು 2 ಕಾರಣವನ್ನು ಕೊಟ್ಟಿದ್ದಾರೆ. ಏನು ಕಾರಣ ಹೇಳ್ತಾರೆ ಅಂತ ಹೇಳಿದ್ರೆ, ತೈಲ ಬೆಲೆಗಳು ಕುಸಿಯದಂತೆ ನೋಡಿಕೊಳ್ಳೋದು ಅವರ ಉದ್ದೇಶ ಆಗಿದೆ. ಗಮನಿಸಬೇಕಾದ ಸಂಗತಿ ಇದು. ತೈಲ ಬೆಲೆಗಳು ಯಾವುದೇ ಕಾರಣಕ್ಕೂ ಏರಿಕೆ ಆಗ್ತಾ ಇದೆಯಲ್ಲ, $116, $120, $125, ಈ ಎಲ್ಲ ಕಾರಣಕ್ಕಾಗಿ ಆ ತೈಲ ದರ ಆ ನಿಟ್ಟಿನಲ್ಲಿ ಏರಿಕೆ ಆಗಬೇಕು. ಅದು ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ಲಾಭ ಆಗುತ್ತೆ. ಯಾಕಂದ್ರೆ ಅಮೆರಿಕ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲವನ್ನು ಪೂರೈಕೆ ಮಾಡುವಂತಹ ದೇಶ ಆಗಿದೆ. ಈ ಕಾರಣಕ್ಕಾಗಿ ಅವರು ಯುದ್ಧವನ್ನು ಕೆದಕ್ತಾ ಇದ್ದಾರೆ ಅಂತ ಒಂದು ಕಾರಣ ಕೊಡ್ತಾರೆ. ಎರಡನೇ ಕಾರಣವನ್ನು ಅವರು ಹೇಳ್ತಾರೆ,
ತಾವು ಸೃಷ್ಟಿ ಮಾಡಿದಂಥ ಗೊಂದಲದ ಗೂಡಿನಿಂದ ಹೊರಗೆ ಬರೋದಕ್ಕೆ ಇವತ್ತಿಗೆ ಅಮೆರಿಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ಗುರಾಣಿ ಹೇರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದರೆ, IRGC ಹೇಳ್ತಾ ಇದೆ ಅಜ್ಞಾತ ಮಿಲಿಟರಿ ಶಕ್ತಿಯನ್ನು ನಾವು ಹೊಂದಿದ್ದೀವಿ, ಅಗತ್ಯ ಬಿದ್ದರೆ ಅದನ್ನು ಅಮೆರಿಕದ ವಿರುದ್ಧ ನಾವು ಬಳಕೆ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? IRGC ಹೇಳ್ತಾ ಇರೋದು. ಇದಕ್ಕೆ ಪುಷ್ಟಿ ಎನ್ನುವಂತೆ ಏನು ಅಂತ ಹೇಳಿದರೆ, 45 ನಿಮಿಷಗಳ ಕಾಲ ಅಮೆರಿಕ ಸೆಂಟ್ರಲ್ ಕಮಾಂಡ್ ಮತ್ತು ಟ್ರಂಪ್ ಮಾತುಕತೆ ಆಯಿತು. ಆ ಮಾತುಕತೆಯಲ್ಲಿ ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಆದಂಥ ದಾಳಿಗಳನ್ನು ಇರಾನ್ನ ಮೇಲೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಸ್ಪೆಷಲ್ ಫೋರ್ಸ್ಗಳನ್ನು ಕಳಿಸಬೇಕು, ಆ ಸ್ಪೆಷಲ್ ಫೋರ್ಸ್ಗಳ ಮುಖಾಂತರ ನಂಟಾಜ್ನಲ್ಲಿ ಇರುವಂತಹ ಅಥವಾ ಇರಾನ್ನ ಯಾವುದೇ ಭಾಗದಲ್ಲಿ ಅಡಗಿಸಿಕೊಟ್ಟಿರುವಂತಹ ಯುರೇನಿಯಂ ಅನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನ, ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಬೇಕು ಅನ್ನುವಂತಹ ಪ್ರಯತ್ನ. ಈ ಪ್ರಯತ್ನದ ಭಾಗವಾಗಿ, ಈ ಮಾತುಕತೆಯ ಭಾಗವಾಗಿ ಇರಾನ್ ಒನ್ಸ್ ಅಗೇನ್ ಹೇಳ್ತಾ ಇದೆ ಪಿತೂರಿ ಮಾಡ್ತಾ ಇದೆ ಅಮೆರಿಕ ಅಂತ. ಇದರ ಜೊತೆಗೆ ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನಂತ? ನಮ್ಮ ನಾಯಕರನ್ನ ಮುಟ್ಟಿದರೆ ಅರಮನೆಯನ್ನ ಧ್ವಂಸ ಮಾಡ್ತೀವಿ ಅಂತ. ಯಾರಿಗೆ ಕೊಟ್ಟಿರೋದು ಇದು? ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಕೊಟ್ಟುವಂತ ಎಚ್ಚರಿಕೆ. ಮೊದಲ ಎಚ್ಚರಿಕೆ ಅಮೆರಿಕ ಕೊಟ್ಟರು, ಎರಡನೇ ಎಚ್ಚರಿಕೆ ಅಮೆರಿಕದ ಮಿತ್ರ ದೇಶಗಳಿಗೆ ಕೊಡ್ತಾರವರು. ಗಲ್ಫ್ ರಾಜರಿಗೆ ಇರಾನ್ ಸಂಸದ ಮೊಹಮ್ಮದ್ ನವಾಬಿಯಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನವಾಬಿಯಾನ್ ಎಚ್ಚರಿಕೆ ಕೊಡೋದರ ಜೊತೆಗೆ ಅವರು ಹೇಳ್ತಾರೆ, ನಮ್ಮ ನಾಯಕರ ಮೇಲಿನ ದಾಳಿಗೆ ಏನಾದರೂ ಸಹಕರಿಸಿದ್ರೆ ಆಡಳಿತಗಾರರನ್ನ ಜೀವಂತ ಬಿಡಲ್ಲ, ಗಲ್ಫ್ ನೆಲದಲ್ಲಿರುವ US ಸೇನಾ ನೆಲೆಗಳನ್ನು ಬಳಸದಂತೆ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಅರ್ಥವನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಡೆಪ್ತ್ ಆಗಿ ಹೋಗಬೇಕು. ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಭದ್ರತಾ ಸಮಿತಿಯ ಸದಸ್ಯ ಈ ವ್ಯಕ್ತಿ ಅವರು ಹೇಳಿದ್ದಾರೆ, ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ 19 ಸೇನಾ ನೆಲೆಗಳನ್ನು ಹೊಂದಿದೆ. ಅದು ಸೌದಿ ಅರೇಬಿಯಾ, ಕತಾರ್ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ. ಯಾವ ಕಾರಣಕ್ಕೆ? ಇರಾನ್ನ ವಿರುದ್ಧ ರಾಜಕೀಯ ಸೇಡನ್ನು ತೀರಿಸಿಕೊಳ್ಬೇಕು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಅಟ್ಯಾಕ್ಗಳಾದರೆ ಈ ಸೇನಾ ನೆಲೆಗಳ ಮುಖಾಂತರ ಇರಾನ್ನ ಮೇಲೆ ದಾಳಿ ಮಾಡಬೇಕು ಅಂತ 19 ಕಡೆ ಸೇನಾ ನೆಲೆಗಳನ್ನು ಅಮೆರಿಕ ಹೊಂದಿದೆ. ಇದರ ವಿರುದ್ಧ ಇವರ ಆಕ್ರೋಶ ಇದೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದ ರಾಜಕೀಯ, ಮಧ್ಯಪ್ರಾಚ್ಯದ ಮಿಲಿಟರಿ ವ್ಯವಸ್ಥೆ, ಮಧ್ಯಪ್ರಾಚ್ಯದ ಆರ್ಥಿಕತೆ ಇವೆಲ್ಲದರಲ್ಲೂ ಕೂಡ ನಾನು ಕೂಡ ನಿರ್ಣಯವನ್ನು ತೆಗೆದುಕೊಳ್ತೀನಿ, ಹಸ್ತಕ್ಷೇಪ ಮಾಡ್ತೀನಿ ಅನ್ನೋದು ಅಮೆರಿಕದ ನಿಲುವಾಗಿದೆ. 2 ದಿನಗಳ ಹಿಂದೆ ಮೋಸ್ತಬಾ ಖಮೇನಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳಿದ್ರು, ಸಾವಿರಾರು ಕಿಲೋಮೀಟರ್ಗಳಿಂದ ಬರುವಂಥ ಅಮೆರಿಕದ ಕೆಲಸ ಮಧ್ಯಪ್ರಾಚ್ಯದಲ್ಲಿ ಏನಿಲ್ಲ. ಪರ್ಷಿಯನ್ ಕೊಲ್ಲಿಯನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದ್ದು ಆ ದೇಶಗಳು ಯಾರ್ಯಾರು ಗಡಿಯನ್ನು ಹೊಂದಿದಾರೋ ಅವ್ರಿಗೆ ಗೊತ್ತಿದೆ. ಅಮೆರಿಕದ ಕೆಲಸ ಏನಿಲ್ಲ, ಅವರು ಸುಮ್ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಮೋಸ್ತಬಾ ಖಮೇನಿ ಹೇಳ್ತಾ ಇದ್ದಿದ್ದು. ಇದರ ಜೊತೆಗೆ ಈ ಸಂಸದ ಕೊಟ್ಟಿರುವಂಥ ಹೇಳಿಕೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೀವಿ ಅಂತ. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಅವರು ಸರ್ವೋಚ್ಚ ನಾಯಕರ ಬಗ್ಗೆ ಹೇಳ್ತಾ ಇದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಸಾವಾಯ್ತಲ್ಲ ಫೆಬ್ರವರಿ 28ನೇ ತಾರೀಕಿಗೆ. ಈ ಸಾವಾದಂತಹ ಸಮಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ರಹಸ್ಯ ಕಾರ್ಯಾಚರಣೆ ಮಾಡಿ ಅಟ್ಯಾಕ್ ಮಾಡಿದಂತಹ ಸಮಯದಲ್ಲಿ ಸೌದಿ, UAE ಈ 2 ದೇಶಗಳು ಗುಪ್ತಚರ ಮಾಹಿತಿಗಳನ್ನು ಈ ದೇಶಗಳಿಗೆ ಕೊಟ್ಟಿದ್ದು ಎನ್ನುವಂಥ ವರದಿಗಳು ಬಂದಿದೆ ಅಯತಲ್ಲಾ ಅಲಿ ಖಮೇನಿ ಹತ್ಯೆಯ ಸಮಯದಲ್ಲಿ. ಇದರ ಜೊತೆಗೆ ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ಟ್ರಂಪ್ ಜೊತೆಗೆ ಈ ವ್ಯಕ್ತಿ ಸಂಪರ್ಕವನ್ನು ಹೊಂದಿದ್ದ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅಯತಲ್ಲಾ ಅಲಿ ಖಮೇನಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಈಗ ಇವರು ಹೇಳ್ತಾ ಇದ್ದಾರೆ, ಒನ್ಸ್ ಅಗೇನ್ ಅಂತ ಪಾತ್ರವನ್ನು ಏನಾದರೂ ಈ ದೇಶಗಳು ನಿರ್ವಹಿಸಿದ್ರೆ ನಾವು ರಾಜರನ್ನೇ ಹೊಡೆದು ಬಿಡ್ತೀವಿ ಅಂತ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ಹೇಳ್ತಾ ಇದ್ದಾರೆ, ಹುಚ್ಚರ ಕೈಗೆ ಅಣ್ವಸ್ತ್ರ ಬೇಡ. ಟ್ರಂಪ್ ಕಿಡಿಕಾರಿರೋದು, ಯುದ್ಧ ಶುರುವಾಗಿರೋದೇ ಅಣ್ವಸ್ತ್ರದ ಕಾರಣಕ್ಕೆ. ಯಾವ ಕಾರಣಕ್ಕಾಗೂ ಕೂಡ ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನೋದು ಈ ಯುದ್ಧದ ಒಟ್ಟಾರೆ ಸಾರಾಂಶ ಆಗಿದೆ. ಒನ್ಸ್ ಅಗೇನ್ ಅವರು ಹೇಳ್ತಿದ್ದಾರೆ, ಇರಾನ್ ಅವರು ಹುಚ್ಚರು, ಅವರ ಕೈಗೆ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರ ಸಿಗಬಾರದು ಅಂತ. ಇರಾನ್ ಸಲ್ಲಿಸಿದ್ದಂತಹ ಈ ಸಂಧಾನದ ಪ್ರಸ್ತಾವನೆಗಳನ್ನು ತಿರಸ್ಕಾರ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಕೇಳ್ತಾ ಇರುವಂತಹ ರಿಯಾಯಿತಿಗಳನ್ನು ಕೊಡೋದಕ್ಕೆ ನೋ ಅಂತ ಹೇಳಿದೆ ಶ್ವೇತಭವನ. ಇದರ ಜೊತೆಗೆ ಹುಚ್ಚರ ಕೈಗೆ ಪರಮಾಣು ಅಸ್ತ್ರ ಸಿಗಬಾರದು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥ ಮಾತು ನೀವು ಗಮನಿಸಿ. ಇರಾನ್ ಈ ಯುದ್ಧದ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಈ ಹುಚ್ಚರ ಕೈಗೆ ಪರಮಾಣು ಸಿಗದಂತೆ ಮಾಡಬಾರದು ಅನ್ನೋದು ಅವರೆಲ್ಲ ಹೇಳ್ತಾ ಇರೋದು. ಒಂದು ವೇಳೆ ಇರಾನ್ ಅಣ್ವಸ್ತ್ರವನ್ನು ಹೊಂದಿದ್ರೆ ಮಧ್ಯಪ್ರಾಚ್ಯದ ದೇಶಗಳು ಅಣ್ವಸ್ತ್ರಕ್ಕಾಗಿ ಪೈಪೋಟಿ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಸ್ವಲ್ಪ ನಾವು ನೋಡೋಣ. ಮಧ್ಯಪ್ರಾಚ್ಯದ ಸೌದಿ ಅರೇಬಿಯಾ, ಕತಾರ್, UAE ಬೇರೆ ಬೇರೆ ದೇಶಗಳೇನಿದೆ ಅವರು ಕೂಡ ನಾಳೆ ಅಣ್ವಸ್ತ್ರಕ್ಕಾಗಿ ಪೈಪೋಟಿ ಹೇಳ್ಬೋದು ಅಂತ. ಇದರ ಜೊತೆಗೆ ಸೌದಿ ಅರೇಬಿಯಾ ಒಂದು ಹೇಳಿಕೆ ಕೊಟ್ಟಿದೆ, ಅಧಿಕೃತವಾಗಿ ಕೊಟ್ಟಂತ ಹೇಳಿಕೆ ಇದು. ಒಂದು ವೇಳೆ ಇರಾನ್ ಇವತ್ತು ಪರಮಾಣನ್ನ ಹೊಂದಿದರೆ ಮಾರನೇ ದಿನ ನಾನು ಕೂಡ ಪರಮಾಣನ್ನ ಹೊಂದ್ತೀನಿ ಅಂತ. ಇದು ಸೌದಿ ಅರೇಬಿಯಾ ಮತ್ತು ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಪರಮಾಣನ್ನ ಹೊಂದಿದ್ರೆ ನಾಳೆ ಅಮೆರಿಕದ ಅಸ್ತಿತ್ವಕ್ಕೆ ಏನಾದರೂ ಪ್ರಶ್ನೆಗಳು ಬಂದ್ಬಿಡುತ್ತಾ, ಧಕ್ಕೆ ಆಗ್ಬಿಡುತ್ತಾ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿದೆ. ಇದೇ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ
ಇರಾನ್ ಈ ಪರಮಾಣನ್ನು ಹೊಂದಬಾರದು ಅಂತ. ನೀವು ನೋಡಿ, ಇತಿಹಾಸದ ಉದ್ದಕ್ಕೂ ಕೂಡ ಇರಾನ್ ಯಾವಾಗ ಪರಮಾಣನ್ನು ಹೊಂದೋದಕ್ಕೆ ಬಯಸ್ತಾ ಇತ್ತು. 2015ರಲ್ಲಿ ಆಗಿದ್ದಂಥ ಒಪ್ಪಂದಗಳ ಬಗ್ಗೆ ಅನೇಕ ಸಲ ಮಾತನಾಡಿದ್ದೇವೆ. 2018ರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಆ ಒಪ್ಪಂದದಿಂದ ಏಕಾಏಕಿಯಾಗಿ ಹೊರಗಡೆ ಬಂದು ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದ್ದು. ಸಹಜವಾಗಿ ವಿಶ್ವಸಂಸ್ಥೆಯು ಕೂಡ ಇರಾನ್ನ ವಿಚಾರದಲ್ಲಿ, ಪರಮಾಣು ವಿಚಾರದಲ್ಲಿ ಅನೇಕ ದಿಗ್ಬಂಧನಗಳನ್ನು ಅಲ್ಲಿ ಹಾಕಿದ್ದನ್ನು ನಾವು ನೋಡಿದ್ದೀವಿ. ಬ್ರಿಟನ್ನ ಅನೇಕ ದೇಶಗಳು, ಅಂದರೆ ಯುರೋಪಿನ ಬೇರೆ ದೇಶಗಳು ಇದರ ಮೇಲೆ ದಿಗ್ಬಂಧನಗಳನ್ನು ಹಾಕಿದ್ದನ್ನು ನೋಡಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ ಟ್ರಂಪ್ ಹೇಳ್ತಾ ಇರುವಂಥ ಮಾತಿನ ದಾಟಿಯಾಗಿದೆ. ಹೀಗಾಗಿ ಹುಚ್ಚರ ಕೈಗೆ ಯಾವ ಕಾರಣಕ್ಕೂ ಅವರಿಗೆ ಅಣ್ವಸ್ತ್ರ ಬೇಡ ಅಂತ. ಇದರ ಜೊತೆಗೆ ಈ ಕದನ ವಿರಾಮ ಕೇವಲ ಡ್ರಾಮಾ, ಮತ್ತೆ ಯುದ್ಧ ಶುರುವಾಗುತ್ತಾ, ಈ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ ನಿನ್ನೆ ಕೂಡ. ಅವರು ಒಂದು ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹೆಂಗೆ? ಅಮೆರಿಕದ ಸಂಸತ್ತಿನಲ್ಲಿ ಅನುಮೋದನೆ ತೆಗೆದುಕೊಳ್ಬೇಕಾಗಿದ್ದು, ಆ ಸಂಸತ್ತಿನ ಅನುಮೋದನೆಯಿಂದ ಪಾರಾಗಿದ್ದಾರೆ ಮತ್ತು ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಇರಾನ್ ಮೇಲೆ ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನಾವು ಚರ್ಚೆ ಮಾಡಿದ್ವಿ. ಇದೀಗ ಅಮೆರಿಕಾದೊಂದಿಗೆ ಮತ್ತೆ ಯುದ್ಧ ಆರಂಭವಾಗುವಂತಹ ಸಾಧ್ಯತೆ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಸದ್ಯ ಜಾರಿಯಲ್ಲಿರುವಂತಹ ಕದನ ವಿರಾಮ ಕೇವಲ ಹೆಸರಿಗೆ ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿದರೆ, ಮತ್ತೊಂದು ದೇಶಕ್ಕೆ, ಅಂದರೆ ಇವರಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು, ಇವರ ಜೊತೆಗೆ ಬೇರೆ ರೀತಿಯಾಗಿ ಇರಾನ್ ಮತ್ತು ಅಮೆರಿಕಾದ ನಡುವೆ, ಅದರ ಜೊತೆಗೆ ಇಸ್ರೇಲ್ಗೆ ಇವರು ಕಳಿಸಿಕೊಟ್ಟಂತಹ ಯುದ್ಧ ನೌಕೆಗಳಾಗಿರ್ಬೋದು, ಇವರು ಗಳಿಸಿಕೊಟ್ಟಂತಹ ಯುದ್ಧ ಸಾಮಗ್ರಿಗಳು, ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಇರಾನ್ಗೆ ಒಂದು ಆತಂಕ ಎದುರಾಗ್ತಾ ಇದೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದೆ, ಬೆಲೆ ಇಳಿಯದಂತೆ ನೋಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಇಂಥದ್ದೊಂದು ನಾಟಕವನ್ನು ಆಡ್ತಾ ಇದೆ ಅಂತ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಅಮೆರಿಕ ಅತಿ ಹೆಚ್ಚು ತೈಲವನ್ನು ಇವತ್ತು ಉತ್ಪಾದನೆ ಮಾಡ್ತಾ ಇದೆ. $1 ಏರಿಕೆ ಆದರೆ ತೈಲದ ದರ, ನಾವು ಬ್ರೆಂಚ್ ಕಚ್ಚಾ ತೈಲ ಅಂತ ಏನು ಕರಿತೀವಿ, $1 ದರ ಏರಿಕೆ ಆದರೆ ಅದು ಅಮೆರಿಕಕ್ಕೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಎರಡನೇದು ವೆನಿಜುವೆಲಾ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಆ ದೇಶಕ್ಕೆ ನುಗ್ಗಿ ಆ ದೇಶದ ಅಧ್ಯಕ್ಷನನ್ನು ಕರೆದುಕೊಂಡು ಬಂದು ತೈಲ ಸ್ವಾಮ್ಯದ ಮೇಲೆ ಹತೋಟಿಯನ್ನು ಹಿಡಿದುಕೊಳ್ಬೇಕು ಅಂತ. ಎರಡನೇ ಉದಾಹರಣೆ, ಭಾರತ ಯಾವಾಗ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತಲ್ಲ, ಆವತ್ತು ರಷ್ಯಾದಿಂದ ನೀವು ತೈಲವನ್ನು ಖರೀದಿ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಸುಂಕವನ್ನು ಹಾಕ್ತೀವಿ ಅಂತ ಇದೇ ಅಮೆರಿಕ ಹೆದರಿಸಿ ಬೆದರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಇದರ ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದರೆ, ಇರಾನ್ ಇವತ್ತು ಹೇಳ್ತಾ ಇದೆ, ತೈಲದ ವಿಚಾರದಲ್ಲಿ ತಾನು ಸ್ವಾಮ್ಯವನ್ನು ಸಾಧಿಸಬೇಕು, ಅದರ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಈ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ಆದರೆ ಇಂತಹ ಪ್ರಯತ್ನಗಳಿಗೆ ಇರಾನ್ ತಕ್ಕದಾದಂತಹ ಶಾಸ್ತಿಯನ್ನು ಕೊಡುತ್ತೆ, ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಇರಾನ್ ಹೇಳಿಕೊಂಡಿದೆ. ಇದರ ಜೊತೆಗೆ ಅಮೆರಿಕದ ದಾಳಿಯ ಸಮಯದಲ್ಲಿ ಫೆಬ್ರವರಿ 28ನೇ ತಾರೀಕಿಗೆ 175 ವಿದ್ಯಾರ್ಥಿನಿಯರು ಹತ್ಯಾಕಾಂಡ ಆಯಿತು. 175 ಜನ ವಿದ್ಯಾರ್ಥಿಗಳು. ಹೆಂಗಾಯಿತು ಘಟನೆ? ದೆಹಲಿಯಲ್ಲಿ ಈ ಬಗ್ಗೆ ಕಣ್ಣೀರಿನ ಕಥೆಯನ್ನು ಪ್ರತಿನಿಧಿ ಹಕೀಮ್ ಇಲಾಯಿ ಅಂತ ಇರಾನ್ನ ಪ್ರತಿನಿಧಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಎಲ್ಲ ಸ್ತಬ್ಧ ಚಿತ್ರಗಳನ್ನೆಲ್ಲ ಹಾಕಲಾಗಿತ್ತಲ್ಲಿ. ಅವುಗಳನ್ನು ತೋರಿಸಿ ಮಾಧ್ಯಮಗಳಿಗೆ ಅವರು ಹೇಳ್ತಾ ಬಂದರು. ಆ ವ್ಯಕ್ತಿ ಹೇಳ್ತಾರೆ, ಹೆಂಗಾಯ್ತಿದ್ದ ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿ ಎಲ್ಲವನ್ನೂ ಕೂಡ ಹೇಳಿದರು. ಏನಂತ ಹೇಳ್ತಾರೆ ಅಂತ ಹೇಳಿದರೆ, ದೆಹಲಿಯಲ್ಲಿ ಇದ್ರ ಬಗ್ಗೆ ಅವರು ಮಾತನಾಡ್ತಾ, ಒಂದು ಶಾಲೆ ನಡೀತಾ ಇತ್ತು, ಒಂದು ಕ್ಷಿಪಣಿ ಬಿತ್ತಲ್ಲಿ. ಆ ಕ್ಷಿಪಣಿ ಬಿದ್ದಂತಹ ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಅವರು ಅದರಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಎಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅಂತ ಈ ವಿದ್ಯಾರ್ಥಿಗಳು ಹೋಗ್ತಾರೋ, ಅದೇ ಪ್ರಾರ್ಥನಾ ಮಂದಿರದ ಮೇಲೆ ಮತ್ತೊಂದು ಕ್ಷಿಪಣಿ ಬಿದ್ದುಬಿಡುತ್ತೆ. 168ರಿಂದ 175 ಜನ ಏಕಾಏಕಿಯಾಗಿ ಮೃತಪಟ್ಟರು ಅಂತ ಶಿಕ್ಷಕರು, ವಿದ್ಯಾರ್ಥಿಗಳು, ಅತ್ಯಂತ ಚಿಕ್ಕದಾದಂತಹ ವಿದ್ಯಾರ್ಥಿಗಳಿದ್ದರು. ಇದಕ್ಕೆ ಕಾರಣ ಏನು ಅಂತ ಅಮೆರಿಕ ಏನು ಹೇಳುತ್ತೆ, ಈ ಹಿಂದೆ ಈ ಶಾಲೆ IRGC ಅಂತ ನಾವೇನು ಒಟ್ಟಾರೆ ಆ ಯುದ್ಧ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದೆ ಇರಾನ್ದು, ಅದರ ಕೇಂದ್ರ ಕಚೇರಿಯಾಗಿ ಕೆಲಸ ಮಾಡ್ತಾ ಇತ್ತು, ಅದರ ಕಚೇರಿ ಆಗಿತ್ತು. ಈ ಕಚೇರಿಯ ಮಾಹಿತಿಯನ್ನು ಅಮೆರಿಕಕ್ಕೆ ಅವರ ಗುಪ್ತಚರ ಇಲಾಖೆಯವರು ಕೊಡ್ತಾ ಇದ್ದಿದ್ರು. ಅವರಿಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಪಟ್ಟಿದ್ರು. ಈ ತಪ್ಪಾದ ಮಾಹಿತಿಯಿಂದ ಇಂಥದ್ದೊಂದು ದಾಳಿ ಆಗಿದೆ ಅಂತ ಅಮೆರಿಕ ಸಮರ್ಥನೆ ಮಾಡಿಕೊಳ್ತಾ ಇದೆ. ಆದರೆ ದಾಳಿ ಮಾತ್ರ ದಾಳಿ, ಮಾನವೀಯತೆ, ನೈತಿಕತೆ ಇಲ್ಲದಂತಹ ದಾಳಿಯನ್ನು ಅಮೆರಿಕ ಮಾಡಿದೆ. ಇದು ಅಕ್ಷಮ್ಯ ಅಪರಾಧ. ನಾವು ಮಾತ್ರ ಈ ದಾಳಿಗೆ, ಈ ಸಾವಿಗೆ ಸೇಡನ್ನು ತೀರಿಸಿಕೊಳ್ತೀವಿ ಅಂತ ಹಕೀಮ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗೋದಿಲ್ಲ ಅಂತ, ಶರಣಾಗತಿ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಕಡ್ಡಿ ಮುರಿದ ಹಾಗೆ ಹೇಳಿದೆ. ಇದನ್ನು ಮೊದಲ ಬಾರಿ ಅಂತಲ್ಲ, ಯುದ್ಧ ಶುರುವಾದಾಗಿನಿಂದಲೂ ಕೂಡ ಈ ಶರಣಾಗತಿ ಯಾವ ಕಾರಣಕ್ಕೂ ಇಲ್ಲ ಅಂತ. ಯಾಕಂದರೆ ಧೈರ್ಯವನ್ನು ಕಳೆದುಕೊಳ್ಳಬಾರದು ಅಂತ. ಯಾವ ಕಾರಣಕ್ಕೂ ಯುದ್ಧದ ಸಮಯದಲ್ಲಿ ನಾನು ಸೋತು ಬಿಟ್ಟಿದ್ದೀನಿ ಅಂತ ಸೋಲನ್ನು ಒಪ್ಪಿಕೊಂಡ್ರೆ ಎದುರಾಳಿಗೆ ಅದು ಸಹಜವಾಗಿ ಅನುಕೂಲ ಆಗ್ಬಿಡುತ್ತೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ.
10 ವರ್ಷಗಳಿಂದ ಮುಕ್ತವಾಗಿದ್ದಂಥ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಂಟಕವಂತಂದಿದೆ. ಅಂದರೆ ಯಾವುದೇ ಅಲ್ಲಿ ಕಾನೂನುಗಳಿರಲಿಲ್ಲ, ಯಾರೋ ಬಂದರು, ಯಾವುದು ಕೂಡ ಏನೂ ಇರಲಿಲ್ಲ. ಆದರೆ ಯಾವಾಗ ತೈಲದಲ್ಲಿ ಅಂದರೆ ನಾನು ಹಿಡಿತವನ್ನು ಸಾಧಿಸಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಡ್ತು, ಇದೀಗ ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ನಲ್ಲಿ ಹಾಕಿಬಿಟ್ಟಿದೆ. 16,000 ಸೈನಿಕರನ್ನು ಅಲ್ಲಿ ಕರೆದುಕೊಂಡು ಬಂದು ಯಾವುದೇ ಹಡಗುಗಳು ಹೋಗದಂತೆ ಬರದಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದೆ. ಈ ಕಾರಣಕ್ಕಾಗಿ ಇರಾನ್ ಹೇಳ್ತಾ ಇದೆ, ನಾವು ಶರಣಾಗತಿಯ ಪ್ರಶ್ನೆಯೇ ಇಲ್ಲ ಅಂತ. ಕದನ ವಿರಾಮ ಅನ್ನೋದು ಅಮೆರಿಕದ ಒಂದು ತಾತ್ಕಾಲಿಕ ತಂತ್ರ ಅಷ್ಟೇ, ಆ ತಂತ್ರದಿಂದ ನಾವು ಹೊರಗಡೆ ಬರ್ತೀವಿ ಅಂತೆಲ್ಲ ಅವರೆಲ್ಲ ಮಾತನಾಡಿದ್ದಾರೆ. ಹೀಗಾಗಿ ಇರಾನ್ ಅಮೆರಿಕದ ಯಾವುದೇ ಬೆದರಿಕೆಗೆ, ಯಾಕಂದರೆ 2015ರಲ್ಲಿ ಇದೇ ರಷ್ಯಾ ಆಗಿರ್ಬೋದು, ಯುರೋಪ್ನ ಬೇರೆ ಬೇರೆ ದೇಶಗಳು ಸೇರಿಕೊಂಡು ಈ ಪರಮಾಣು ಒಪ್ಪಂದವನ್ನು ಮಾಡಿಕೊಂಡಾಗ ಯುರೇನಿಯಂ ಇರಾನ್ ಹಸ್ತಾಂತರ ಮಾಡಿತ್ತು. ಹಸ್ತಾಂತರ ಮಾಡಿದ ತಕ್ಷಣ ಅವತ್ತು ಇರಾನ್ ಮೇಲೆ ಅಮೆರಿಕಕ್ಕೆ, ಅಂದರೆ ಇದೇ ಡೊನಾಲ್ಡ್ ಟ್ರಂಪ್ಗೆ ನಂಬಿಕೆ ಬರಲಿಲ್ಲ. ಅಧಿಕಾರಕ್ಕೆ ಬಂದಂತಹ ಟ್ರಂಪ್ 2018ರಲ್ಲಿ ಅದರಿಂದ ಒಪ್ಪಂದದಿಂದ ಹೊರಗಡೆ ಬಂದರು. ಒಪ್ಪಂದದಿಂದ ಹೊರಗಡೆ ಬಂದ ತಕ್ಷಣವೇ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋಕೆ ಶುರು ಮಾಡಿಬಿಟ್ರು. ಜರ್ಜರಿತವಾಗಿ ಹೋಗ್ಬಿಡ್ತು. ಅಲ್ಲಿಯ ಕರೆನ್ಸಿ ರಿಯಾದ್ ಕುಸಿತಕ್ಕೆ ಹೋಗೋಕೆ ಶುರುವಾಗ್ಬಿಡ್ತು. ಈ ಕಾರಣಕ್ಕಾಗಿ ಇವತ್ತು ಇರಾನ್ ಗಟ್ಟಿಯಾಗಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಕಾದು ನೋಡೋಣ. ಎರಡನೇ ಸುದ್ದಿ, ಫೈನಲ್ ಬ್ಲೋ, ಅಂತಿಮ ಹೊಡೆತ. 28ನೇ ತಾರೀಕಿನಿಂದ, ಅಂದರೆ ಫೆಬ್ರವರಿ 28ರಿಂದ 7ನೇ ತಾರೀಕಿನ ತನಕ ಏಪ್ರಿಲ್ ಮೊದಲ ಹಂತದ ದಾಳಿಯನ್ನು ಇಸ್ರೇಲ್ ಮತ್ತು ಅಮೆರಿಕ ಮುಗಿಸಿದೆ. ಇದೀಗ 2ನೇ ಹಂತದ ದಾಳಿಗೆ ಸಿದ್ಧವಾಗ್ತಿದೆ ಎನ್ನುವಂಥ ಸುದ್ದಿಗಳು. ಅದರ ಭಾಗವಾಗಿ ಅವರು ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಸೇನಾ ಕಮಾಂಡರ್ಗಳ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸೋದು, ಸಭೆ ಮಾಡೋದು. ಸ್ವತಃ ಪುಟಿನ್ ಅವರೇ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತುಕತೆ ನಡೆಸಿ 90 ನಿಮಿಷ ಮಾತನಾಡಿದಾಗಲೂ ಕೂಡ ಯಾವ ಕಾರಣಕ್ಕೂ ನೀವು ಇರಾನ್ ವಿಚಾರದಲ್ಲಿ ಬರೋದು ಬೇಡ ಅಂತ ಯಾರು ಹೇಳಿದರು? ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು. ಅಂದರೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಪುಟಿನ್ ಬಂದಾಗಲೂ ಕೂಡ ಅದನ್ನು ನಿರಾಕರಿಸಿ ಹೋಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ 2ನೇ ಹಂತದ ದಾಳಿ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಅಂತ. ನಿನ್ನೆ ನಾವು ಒಂದು ಸುದ್ದಿ ನೋಡಿದ್ವಿ. ಏನು ಸುದ್ದಿ ನೋಡಿದ್ವಿ ಅಂತ ಆ ಸುದ್ದಿಗೆ ಬರ್ತೀನಿ. ಅಮೆರಿಕಾದ ಫೈನಲ್ ಬ್ಲೋ, ಅಂತಿಮ ಹೊಡೆತ ಅಂತ ಕರೀತಾರೆ. ಯಾಕೆ ಅಂತಿಮ ಹೊಡೆತ? ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಮೆರಿಕಾದ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. 60 ದಿನಗಳಿಗೆ ಅಧಿಕ ಯುದ್ಧ ಮಾಡಿದರೆ ಇದೀಗ 38 ದಿನಗಳಿಗೆ ಇದೀಗ ಅವರು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. 22 ದಿನ ಬಾಕಿ ಅಮೆರಿಕಾದ ಕಡೆ ಇದೆ. ಅನುಮೋದನೆ ಬೇಕಾಗಿಲ್ಲ ಅಮೆರಿಕಕ್ಕೆ. 22 ದಿನ ಇದೆ. ಆ 22 ದಿನವನ್ನು ಬಳಕೆ ಮಾಡಿಕೊಂಡು ಫೈನಲ್ ಬ್ಲೋ ಮಾಡೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ. ದಾಳಿಗಾಗಿ ಇರಾನ್ನ 3 ಪ್ರಮುಖ ಗುರಿಗಳನ್ನು ಅವರು ಆಯ್ಕೆ ಮಾಡಿದ್ದಾರೆ. ಮೊದಲ ಗುರಿ IRGC ಮತ್ತು ಇರಾನ್ನ ಸರ್ಕಾರ. ಯಾವ ಕಾರಣಕ್ಕಾಗಿ? IRGC ಕೇವಲ ಸೈನ್ಯ ಮಾತ್ರವಲ್ಲ, ಅಲ್ಲಿ ಆಡಳಿತವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಅಮೆರಿಕಾಗೆ ಇದೇ IRGC ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ IRGC ಹೌತಿ, ಹೆಜ್ಬುಲ್ಲಾ ಮತ್ತು ಹಮಾಸ್ನವರಿಗೆ ಆರ್ಥಿಕವಾಗಿ, ತಾಂತ್ರಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಆ ಸಪೋರ್ಟನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರೆ IRGC ಮೇಲೆ ದಾಳಿ ಮಾಡಬೇಕು ಅಂತ. ಇದರ ಜೊತೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ಬೋದು, ಪರಮಾಣು ಕಾರ್ಯಕ್ರಮದ ಒಟ್ಟಾರೆ ಉಸ್ತುವಾರಿ IRGC ಮೇಲಿದೆ. ಹೀಗಾಗಿ ಅವರ ಮೇಲೆ ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದು. ಎರಡನೇದು, ಇರಾನ್ನ ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಸೇತುವೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ. ಮೊದಲ ಹಂತದಲ್ಲಿ ಅವರಿಗೆ ಆರ್ಥಿಕವಾಗಿ ದಿಗ್ಬಂಧನ ಹಾಕಬೇಕು, ಆರ್ಥಿಕವಾಗಿ ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಒಟ್ಟು 477 ಗುರಿಗಳನ್ನು ಅಮೆರಿಕ ಹೊಂದಿದೆ ಅಂತೆ. ದಾಮ್ದಂದ್ ವಿದ್ಯುತ್ ಸ್ಥಾವರ ಅಂತ ಒಂದಿದೆ. ಟೆಹರಾನ್ನ ಪಕ್ಕದಲ್ಲಿರುವಂತಹ ವಿದ್ಯುತ್ ಸ್ಥಾವರ ಇದು. ಒಂದು ವೇಳೆ ಇದರ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಆಲೋಚನೆ ಮಾಡಿದೆ ಅಂತೆ. ಇದರ ಮೇಲೆ ಏನಾದರೂ, ದಾಮ್ದನ್ ಮೇಲೆ ಏನಾದರೂ ದಾಳಿ ಮಾಡಿದರೆ ಇಡೀ ಇರಾನ್ ಕತ್ತಲಲ್ಲಿ ಮುಳುಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮೂರನೇದಾಗಿ 3 ಲಕ್ಷ ಸೇತುವೆಗಳನ್ನು ಅವರು ಟಾರ್ಗೆಟ್ ಮಾಡಿದಾರಂತೆ. ಯಾವ ಕಾರಣಕ್ಕಾಗಿ? ಸೇತುವೆಗಳನ್ನು ಕಟ್ ಮಾಡಿಬಿಟ್ರೆ, ಸೇತುವೆಗಳ ಮೇಲೆ ದಾಳಿ ಮಾಡಿದರೆ ಸೈನಿಕರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮುಖಾಂತರ ಇರಾನ್ಗೆ ಹೊಡೆತ ಕೊಡಬಹುದು ಅಂತ ಇದೀಗ ಈ ಎಲ್ಲ 3 ಅಂಶಗಳನ್ನು ಅವರು ಟಾರ್ಗೆಟ್ ಮಾಡೋ ಮುಖಾಂತರ ದಾಳಿ ಮಾಡೋದಕ್ಕೆ ಆಲೋಚನೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇರಾನ್ ವಿರುದ್ಧ ಇದೀಗ ಚಾಣಕ್ಯ ನೀತಿಯನ್ನು ಪ್ರಯೋಗ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಶತ್ರುವನ್ನ 2 ಬಾರಿ ಅಟ್ಯಾಕ್ ಮಾಡುವಂತಹ ಚಾಣಕ್ಯ ನೀತಿ. ನಾನು ಅವಾಗಲೇ ಹೇಳಿದೆ, ಮೊದಲ ಹಂತದ ದಾಳಿಯಾಗಿದೆ. ಇನ್ನು 22 ದಿನಗಳ ಕಾಲ ಬಾಕಿ ಅಮೆರಿಕಕ್ಕಿದೆ. ಆ 22 ದಿನಗಳಲ್ಲಿ ಚಾಣಕ್ಯ ನೀತಿಯನ್ನು ಪ್ರಯೋಗ ಮಾಡಬಹುದು ಅಂತ. ಮೊದಲ ದಾಳಿಯಲ್ಲಿ ಆರ್ಥಿಕ ಮತ್ತು ಸೈನಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ತಂತ್ರವನ್ನು ಮಾಡಿದ್ರು. ಅದು ಹೇಗಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ತನಕವೂ ಕೂಡ ಇರಾನ್ ಅದನ್ನು ಅನುಭವಿಸ್ತಾ ಇದೆ. ಎರಡನೇ ದಾಳಿಯ ಮುಖಾಂತರ ಶತ್ರುಗಳು ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲದಂತೆ ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಚಾಣಕ್ಯ ನೀತಿಯಲ್ಲಿ 4 ಬರುತ್ತೆ. ಯಾವ್ಯಾವುದು? ಸಾಮ, ದಾನ, ಭೇದ ಮತ್ತು ದಂಡ ಅಂತ. ಹೆಂಗೆ ಅನ್ವಯ ಆಗುತ್ತಿದ್ದು ಅಂತ ಸ್ವಲ್ಪ ನೋಡೋಣ. ಸಾಮ ಅಂತ ಹೇಳಿದ್ರೆ ಮಾತುಕತೆಗೆ ಬರೋದಕ್ಕೆ ಮೊದಲು ಅಮೆರಿಕ ಹೇಳಿತು, ಇರಾನ್ನವ್ರು ಬರಲಿಲ್ಲ. ಅಂದರೆ ನಾನು ಶಾಂತಿ ದೂತನಾಗಿದ್ದೀನಿ ಅಂತ ಸಾಮದ ಮುಖಾಂತರ ಹೇಳಿದರು. ಎರಡನೇದ್ದು ದಾನ. ಏನಂತ ಹೇಳಿದ್ರು? ಷರತ್ತುಗಳಿಗೆ ಒಪ್ಪಿದ್ರೆ ದಿಗ್ಬಂಧನವನ್ನು ತೆರವುಗೊಳಿಸ್ತೀವಿ ಅಂತ ಅಮೆರಿಕ ಹೇಳ್ತು. ಇರಾನ್ ಓಕೆ ಅನ್ನಲಿಲ್ಲ.
ಮೂರನೇದು ಭೇದ, ರಾಜತಾಂತ್ರಿಕವಾಗಿ ಪ್ರತ್ಯೇಕತೆ ಮಾಡುವಂತಹ ಪ್ರಯತ್ನ. ಯಾರು ಇರಾನ್ ಸಪೋರ್ಟಿಂಗ್ ನೀವು ನಿಲ್ತೀರಿ, ನಿಮ್ಮ ವಿರುದ್ಧವೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಯಾವುದರ ಮುಖಾಂತರ ಭೇದ ಮಾಡುವ ಪ್ರಯತ್ನ ಮಾಡಿದ್ರು. ನಾಲ್ಕನೇದು ದಂಡ, ದಾಳಿ ಮಾಡುವ ಪ್ರಯತ್ನ. ಇದೀಗ ಮೊದಲ ಹಂತದಲ್ಲಿ ದಂಡವೂ ಆಗಿದೆ, ಸಾಮವೂ ಆಗಿದೆ, ದಾನವೂ ಆಗಿದೆ, ಭೇದನೂ ಆಗಿದೆ. ಎರಡನೇ ಹಂತದಲ್ಲಿ ಒನ್ಸ್ ಅಗೇನ್ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ. ಚಾಣಕ್ಯ ತನ್ನ ಕೃತಿಯಲ್ಲಿ ಹೇಳ್ತಾನೆ ಏನಂತ, ದೈಹಿಕವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಸೋಲಿಸೋದಿದೆಯಲ್ಲ, ಆ ಶತ್ರುಗಿಂತಲೂ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ಶತ್ರುವನ್ನು ಸೋಲಿಸೋದು ಸುಲಭ ಅಂತ. ಅದೇ ಕಾರಣಕ್ಕಾಗಿ ಅಮೆರಿಕ ಇರಾನನ್ನು ಮೊದಲ ಹಂತದಲ್ಲಿ ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ಶಸ್ತ್ರ ಹಿಡಿಯುವ ಮೊದಲು ಎದುರಾಳಿಯ ದೇಶವನ್ನು ಅಥವಾ ಎದುರಾಳಿಯನ್ನ, ಶತ್ರುವನ್ನ ಮಾನಸಿಕವಾಗಿ ಕುಗ್ಗಬೇಕು ಅನ್ನೋದು ಚಾಣಕ್ಯನ ನೀತಿ ಏನಿದೆಯಲ್ಲ, ಆ ಚಾಣಕ್ಯನ ನೀತಿಯ ಮುಖಾಂತರ ಮೊದಲ ಹಂತದಲ್ಲಿ ಮಾಡಿದರು. ದಂಡ ಸಾಮ ಹೇಗಾಯಿತು? ತೈಲ ಸಂಗ್ರಹಗಳ ಮೇಲೆ ದಾಳಿ ಮಾಡಿದ್ರು, ಖಜಾನೆಗಳ ಮೇಲೆ ದಾಳಿ ಮಾಡಿದ್ರು, ಕೋಶಗಳ ಮೇಲೆ ದಾಳಿ ಮಾಡಿದ್ರು, ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಡೋ ಪ್ರಯತ್ನ ಮಾಡಿದ್ರು. ಇದು ಚಾಣಕ್ಯ ನೀತಿ. ಇದೀಗ ಮತ್ತೊಂದು ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಏನು ಅಂತ ಹೇಳಿದ್ರೆ, ಇಸ್ರೇಲ್ UAEಗೆ ಐರನ್ ಬೀಮ್ಗಳನ್ನು ಪೂರೈಕೆ ಮಾಡ್ತಾ ಇರೋದು. ಇದು ಒಂದು ದೊಡ್ಡ ಬೆಳವಣಿಗೆ. 2 ದಿನಗಳ ಹಿಂದೆ ನಾವು ನೋಡಿದ್ವಿ ಐರನ್ ಡೋನ್ಗಳನ್ನು ಅವರು ರವಾನೆ ಮಾಡ್ತಿದ್ದಾರೆ ಅಂತ. ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ತನ್ನ ದೇಶವನ್ನು ಹೊರತುಪಡಿಸಿ ವಿದೇಶಗಳಿಗೆ ಇವುಗಳನ್ನು ರಫ್ತು ಮಾಡ್ತಾ ಇರೋದು, ಕಳಿಸ್ತಾ ಇರೋದು. ವಿಶ್ವದ ಮೊದಲ ಲೇಸರ್ ಆಧಾರಿತಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದು ಐರನ್ ಬೀಮ್. ಇದನ್ನು ಅವರು ಕಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಶತ್ರುಗಳ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಐರನ್ ಡೋಮ್ಗಿಂತ ಅಗ್ಗವಾಗಿರುವಂತಹ ಐರನ್ ಬೀಮ್ ಇದು. 2020ರ ಅಬ್ರಹಾಂ ಒಪ್ಪಂದ, ನಾವು ಮೊನ್ನೆ ಅಬ್ರಹಾಂ ಒಪ್ಪಂದದ ಬಗ್ಗೆ ನಾವು ಮಾತನಾಡಿದ್ದೀವಿ. ಏನು ಅಬ್ರಹಾಂ ಒಪ್ಪಂದ? ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಇಸ್ರೇಲ್ನ ನಡುವೆ ಆಗಿರುವಂಥ ದೇಶಗಳು 13-14 ದೇಶ ಇದೆ. ಇದರಲ್ಲಿ ವೈರತ್ವವನ್ನು ಮರೆತು ಮಿತ್ರತ್ವವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಬ್ರಹಾಂ ಒಪ್ಪಂದ. ಯಾವ ಕಾರಣಕ್ಕಾಗಿ ಹೆಸರು ಬಂತು? 3 ಜನಾಂಗದವರು ಕೂಡ ಆ ವ್ಯಕ್ತಿಯನ್ನು ಆರಾಧನೆ ಮಾಡ್ತಿದ್ರು, ಹಾಗಾಗಿ ಅಬ್ರಹಾಂ ಒಪ್ಪಂದ ಬಂತು. ಆ ಒಪ್ಪಂದದ ಭಾಗವಾಗಿ UAE ಮತ್ತು ಇಸ್ರೇಲ್ನ ನಡುವೆ ಸಂಬಂಧಗಳು ಶುರುವಾಗ್ತಾ ಇದೆ. ಹೀಗಾಗಿ ಹೌತಿ ಬಂಡುಕೋರರು ಡ್ರೋನ್ಗಳ ಮುಖಾಂತರ ಏನಾದರೂ UAE ಮೇಲೆ ದಾಳಿ ಮಾಡಿದರೆ ಆ ದಾಳಿಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಮಾಡೋದಕ್ಕೆ ಇದೀಗ ಇವು ಸಹಜವಾಗಿ ಅನುಕೂಲ ಆಗುತ್ತೆ ಅಂತ 10 ಕಿಲೋಮೀಟರ್ ವ್ಯಾಪ್ತಿಯ ದಾಳಿ ಮಾಡ್ತಾರಂತೆ. ಇದರ ಜೊತೆಗೆ ಇವು ಅತ್ಯಂತ ಕಡಿಮೆ. ನೀವು ನೋಡಿ, ಐರನ್ ಡೋಮ್ ಮತ್ತು ಐರನ್ ಬೀಮ್ಗೆ ಸ್ವಲ್ಪ ವ್ಯತ್ಯಾಸ ಗಮನಿಸಿ. ಐರನ್ ಡೋಮ್ ಸಿಕ್ಕಾಪಟ್ಟೆ ವೆಚ್ಚದಾಯಕ, ಆದರೆ ನೀವು ಐರನ್ ಬೀಮ್ ಇದೆಯಲ್ಲ 170ರಿಂದ 200 ರೂಪಾಯಿಗೆ ಸಿಕ್ಬಿಡುತ್ತೆ. ಈ ಕಾರಣಕ್ಕಾಗಿ ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ಇರಾನ್ನ ನಾಯಕರಲ್ಲಿ ಇದೀಗ ಭಿನ್ನಮತ ಸೃಷ್ಟಿಯಾಗಿದೆ. ಇದು ಮೊದಲ ದಿನದಿಂದಲೂ ಕೂಡ ಬರ್ತಾ ಇರುವಂಥ ಸುದ್ದಿ. ಏನಾಗ್ತಾ ಇದೆ ಇರಾನ್ನ ನಾಯಕರಲ್ಲಿ ಭಿನ್ನಮತ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲು ಈ ಪರಮಾಣು ಕಾರ್ಯಕ್ರಮ ಮತ್ತು ಯುದ್ಧವನ್ನು ನಿಲ್ಲಿಸುವಂತಹ ವಿಚಾರದಲ್ಲಿ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. 2 ಗುಂಪುಗಳ ನಡುವೆ ಕಿತ್ತಾಟಗಳು ಶುರುವಾಗ್ತಾ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಒಂದು IRGC ಮತ್ತು ಒಂದು ಸರ್ಕಾರ, 2ರ ನಡುವೆ ಕಿತ್ತಾಟ ಇದೆ. ಪರಮಾಣು ಕಾರ್ಯಕ್ರಮ ಮತ್ತು ಯುದ್ಧ ವಿಮಾನದ ಈ ವಿಚಾರದಲ್ಲಿ, ಯುದ್ಧ ವಿರಾಮದ ವಿಚಾರದಲ್ಲಿ ಭಿನ್ನಮತ ಇದೆ. ಏನು? ಅಮೆರಿಕಾದೊಂದಿಗೆ ಮಾತುಕತೆಯಲ್ಲಿ ಅಧ್ಯಕ್ಷರನ್ನ ಅರಾಗ್ಜಿ ಕಡೆಗಣನೆ ಮಾಡ್ತಾ ಯಾರು ಅರಾಗ್ಜಿ? ವಿದೇಶಾಂಗ ಸಚಿವ ಪೆಜಿಶ್ಕಿಯನ್ ಅವರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಅವರನ್ನು ಪದಚ್ಯುತಿ ಮಾಡಬೇಕು ಅಂತಲೂ ಕೂಡ ಅಲ್ಲಿಯ ಸ್ಪೀಕರು ಮತ್ತು ಅಲ್ಲಿಯ ಕೆಲವೊಂದಿಷ್ಟು ಜನ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಕ್ಯಾಬಿನೆಟ್ ಸಚಿವರಂತೆ ವರ್ತಿಸುವ ಬದಲು IRGC ಕಮಾಂಡರ್ ಅಹ್ಮದ್ ವೈದಿ ಅವರ ಕೈಗೊಂಬೆಯಂತೆ ಅಥವಾ ಸಹಾಯಕರಂತೆ ಇವರು ಕೆಲಸ ಮಾಡ್ತಿದ್ದಾರೆ. ಕಳೆದ 2 ವಾರಗಳಿಂದಲೂ ಕೂಡ ಈ ಬೆಳವಣಿಗೆಗಳ ಬಗ್ಗೆ ಯಾವುದೇ ವರದಿಗಳನ್ನು ಅವರು ಅಧಿಕೃತವಾಗಿ ಅಧ್ಯಕ್ಷರಿಗೆ ಕೊಟ್ಟಿಲ್ಲ. IRGC ವಿದೇಶಾಂಗ ನೀತಿಯ ಮೇಲೆ ಅಂದರೆ ನಿಯಂತ್ರಣವನ್ನು ಸಾಧಿಸ್ತಾ ಇದೆ. ನಾವು ನಿನ್ನೆ ಒಂದು ಸುದ್ದಿ ನೋಡಿದ್ದೀವಿ, ಮುನೀರ್ ಅಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪಾಕ್ನಲ್ಲಿ ಹೇಗೆ ಪ್ರಜಾಪ್ರಭುತ್ವ ಸರ್ಕಾರ ಮತ್ತು ಸೇನಾ ವ್ಯವಸ್ಥೆಯ ನಡುವೆ ತಿಕ್ಕಾಟಗಳಿದೆಯೋ ಅದೇ ರೀತಿಯಲ್ಲಿ IRGC ಮತ್ತು ಇರಾನ್ನ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ ಅಂತ. ಹೀಗಾಗಿ ಈ ಭಿನ್ನಾಭಿಪ್ರಾಯಗಳು ಹೇಗೆ ಆಗ್ತಿರುತ್ತೆ, ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕಾದು ನೋಡಬೇಕು. ಇದರ ಜೊತೆಗೆ ಯುದ್ಧಕ್ಕೆ ಸಂಸತ್ತಿನ ಅನುಮತಿ ಬೇಕಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಹೇಳಿದ್ದಾರೆ. ಅಂದರೆ ಮೇ 1ನೇ ತಾರೀಕಿಗೆ ಸಂಸತ್ತಿನ ಸ್ಪೀಕರ್ಗೆ ಡೊನಾಲ್ಡ್ ಟ್ರಂಪ್ ಪತ್ರವನ್ನು ಬರೆದರು. ಆ ಪತ್ರದಲ್ಲಿ ಈಗಾಗಲೇ ಈ ಸಂಘರ್ಷ ಕೊನೆಗೊಂಡಿದೆ, ಈ ಸಂಘರ್ಷ ಮುಂದುವರಿತಾ ಇಲ್ಲ, ಸಶಸ್ತ್ರ ಸಂಘರ್ಷ ಅಂತ್ಯ ಆಗಿದೆ, ಹೀಗಾಗಿ ನಮಗೆ ಅನುಮತಿ ಅಗತ್ಯ ಇಲ್ಲ ಅಂತ. ವಿಯೆಟ್ನಾಂ ಯುದ್ಧದ ಅಂದರೆ ವಿಯೆಟ್ನಾಂ ವಿರುದ್ಧ ಹಿಂದೆ ಯುದ್ಧ ಆದಂತಹ ಸಮಯದಲ್ಲಿ 1973ರಲ್ಲಿ ಈ ಆ್ಯಕ್ಟ್ ಏನು ಬಂದಿತ್ತು, ವಾರ್ ಪವರ್ ಆ್ಯಕ್ಟ್, ಈ ವಾರ್ ಪವರ್ ಆ್ಯಕ್ಟ್ 1973 ಇಲ್ಲಿ ಅಪ್ಲೈ ಆಗೋದಿಲ್ಲ. ಯಾಕಂದರೆ 60 ದಿನ ಬೇಕಾಗಿತ್ತು, 38 ದಿನಕ್ಕೆ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ, ಹೀಗಾಗಿ ಅನುಮತಿ ಬೇಡ ಅಂತ ಅವರೆಲ್ಲ ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಇರಾನ್ 2 ದಿನಗಳ ಹಿಂದೆ ಒಂದು ಆರೋಪ ಮಾಡಿತ್ತು, ಅಮೆರಿಕ ಕಡಲ್ಗಳನ್ನು ತಂತೆ ನಮ್ಮ ಹಡಗುಗಳನ್ನು ಅವರು ಮತ್ತು ವ್ಯಕ್ತಿಗಳನ್ನು ಕಳುವು ಮಾಡ್ತಿದ್ದಾರೆ ಅಂತ. ಆದರೆ ಡೊನಾಲ್ಡ್ ಟ್ರಂಪ್
ಡೊನಾಲ್ಡ್ ಟ್ರಂಪ್ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಇರಾನ್ನ ಆರೋಪ ಅಲ್ಲದೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ, ನಾವು ಕಡಲ್ಗಳ್ಳತನದ ಮುಖಾಂತರ ಇರಾನ್ನ ಹಡಗುಗಳನ್ನು ವಶಪಡಿಸಿಕೊಂಡಿದ್ದೀವಿ ಅಂತ. ಟೌಸ್ಕಾ ಎನ್ನುವಂಥ ಒಂದು ಹಡಗು 19ನೇ ತಾರೀಕಿಗೆ ಅವರು ವಶಪಡಿಸಿಕೊಂಡಿದ್ರು. ಅದರ ಬಗ್ಗೆ ಮಾತನಾಡ್ತಾ ಆ ವ್ಯಕ್ತಿ ಹೇಳಿದ್ದಾರೆ, ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಒಟ್ಟಾರೆ ಬೆಳವಣಿಗೆ. ಇದೀಗ ರಾಜಕಾರಣ, ತಮಿಳುನಾಡಿನ ಚುನಾವಣೆ. ತಮಿಳುನಾಡಿನಲ್ಲಿ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಸಾಂಪ್ರದಾಯಿಕವಾಗಿ ಡಿಎಂಕೆ ಮತ್ತು ಎಐಡಿಎಂಕೆ ನಡುವೆ ತಮಿಳುನಾಡಿನಲ್ಲಿ ಪೈಪೋಟಿ ಇತ್ತು. ದ್ರಾವಿಡ ನಾಡು ಅಂತ ಕರೀತೀವಿ. ಬಿಜೆಪಿಗೆ ಇಲ್ಲಿ ನೆಲೆ ಇರಲಿಲ್ಲ. ಕಳೆದ ಬಾರಿಗಿಂತಲೂ ಕೂಡ ಸ್ವಲ್ಪ ಅವರು ಪೈಪೋಟಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅಂಕಿ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತಿಲ್ಲ. ಆದರೆ ದಳಪತಿ ವಿಜಯ್ ಟಿವಿಕೆ ಎನ್ನುವಂಥ ಒಂದು ಪಾರ್ಟಿಯನ್ನು ಕಟ್ಟಿ ಸಿನಿಮಾದಿಂದ ಬಂದು ರಾಜಕಾರಣದಲ್ಲಿ ಮೇಲುಗೈ ಸಾಧಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಮೇಲುಗೈ ಸಾಧಿಸುವ ಪ್ರಯತ್ನ ಯಶಸ್ವಿ ಆಗುತ್ತಾ? ಈ ಪ್ರಶ್ನೆಗೆ ಕೆಲ ಸಮೀಕ್ಷೆಗಳು ಹೌದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಕೆಲವರು ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ದ್ರಾವಿಡ ನಾಡಿನಲ್ಲಿ ವಿಜಯ್ ಬಿರುಗಾಳಿ ಬೀಸಿದ್ದಾರೆ ಅಂತ ಹೇಗೆ, ಏನು ಎತ್ತ ಅಂತ ನೋಡೋದೋಗೋದಾದರೆ, ಇದೀಗ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಈ ಹೊತ್ತಿಗೆ ತಮಿಳುನಾಡಿನ ಒಟ್ಟಾರೆ ಫಲಿತಾಂಶ, ತಮಿಳುನಾಡು ಮಾತ್ರವಲ್ಲ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿಬಿಟ್ಟಿರುತ್ತೆ. ಹೀಗಾಗಿ ಕ್ಷಣಗಣನೆ ಶುರುವಾಗಿದೆ. ಸಿನಿಮಾ ಸ್ಟಾರ್ ವಿಜಯ್ ಕಿಂಗ್ ಆಗ್ತಾರೋ ಅಥವಾ ಕಿಂಗ್ ಮೇಕರ್ ಆಗ್ತಾರೋ ಎನ್ನುವಂಥ ಪ್ರಶ್ನೆ. ಹೊಸ MGR ಆಗುವಂಥ ಹಾದಿಯಲ್ಲಿ ವಿಜಯ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರಚಾರಕ್ಕೆ ಹೋದಲ್ಲೆಲ್ಲ ಮಹಿಳೆಯರು, ಯುವಕರು ಎಲ್ಲರೂ ಬಂದಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ MGR ಆಗ್ತಾರ ಅನ್ನುವಂಥ ಪ್ರಶ್ನೆ. 1972ರಲ್ಲಿ MGR DMKಯಿಂದ ಹೊರಗಡೆ ಬಂದು AIDMK ಎನ್ನುವಂಥ ಒಂದು ಪಾರ್ಟಿಯನ್ನು ಕಟ್ಟಿ ಸಿನಿಮಾ ನಟರಾಗಿದ್ದರು ಅವರು. ಅಂದರೆ ಸಿನಿಮಾದಲ್ಲಿ ಉತ್ತುಂಗತೆಯನ್ನು ಸಾಧಿಸಿ ಅದಾದ ನಂತರ ರಾಜಕಾರಣದಲ್ಲಿ DMKಯಿಂದ ಹೊರಗಡೆ ಬಂದು AIDMK ಪಾರ್ಟಿಯನ್ನು ಕಟ್ಟಿ ಮೊದಲ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದರು 1972ರಲ್ಲಿ. ಅದಾದ ನಂತರ 10 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅದೇ ರೀತಿಯಾಗಿ ವಿಜಯ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಬೆಂಬಲವಂತೂ ಈ ಬಾರಿ ಸಿಕ್ಕಿದೆ. ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಸೇರಿದ್ರು. ಹೀಗಾಗಿ ಅದು ಮತವಾಗಿ ಕನ್ವರ್ಟ್ ಆಗುತ್ತಾ? ಮತವಾಗಿ ಕನ್ವರ್ಟ್ ಆಗಿ ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅಥವಾ ಕಿಂಗ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ. ಎಕ್ಸಿಸ್ ಮೈ ಇಂಡಿಯಾ ಭವಿಷ್ಯ ನುಡಿದಿದೆ. ಏನಂತ ಹೇಳಿದರೆ ವಿಜಯ್ ಕಿಂಗ್ ಆಗ್ತಾರೆ, ಅಂದರೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ. ಹೆಂಗೆ DMK ಮೈತ್ರಿಕೂಟ 92ರಿಂದ 110 ಸ್ಥಾನ ಗೆಲ್ಲಬಹುದು. NDA 22ರಿಂದ 32, TVK 98ರಿಂದ 120 ಸ್ಥಾನ ಗೆಲ್ಲಬಹುದು. 234 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ 118 ಇದೆ. ಈ 118ಅನ್ನು ದಳಪತಿ ವಿಜಯ್ ದಾಟ್ತಾರೆ ಅಂತ MGR ಮತ್ತು ಜಯಲಲಿತಾ ಇತಿಹಾಸವನ್ನು ಅವರು ಮರುಕಳಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ನೀವು ನೋಡಿ, ಏಪ್ರಿಲ್ 23ನೇ ತಾರೀಕಿಗೆ ಎಲೆಕ್ಷನ್ ಆದಾಗ 85% ವೋಟ್ ಆಗಿದೆ. ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸನ್ನು ವಿಜಯ್ ಅವರು ತೆಗೆದುಕೊಂಡಿದ್ದಾರೆ. 118 ಬೇಕು. ಆದರೆ ಎಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ 98ರಿಂದ 120 ಸ್ಥಾನ TVK ಬರ್ಬೋದು ಅಂತ. ನಾನು ಆವಾಗಲೇ ಹೇಳ್ತಾ ಇದ್ದೆ MGR ಅಥವಾ ಜಯಲಲಿತಾ ಆಗ್ತಾರಾ ಅಂತ. ನೀವು ನೋಡ್ತಾ ಇದ್ದೀರಿ, MGR 1972ರಲ್ಲಿ ಬಂದ ತಕ್ಷಣ AIDMKನ ಸ್ಥಾಪನೆ ಮಾಡಿ, ಪಕ್ಷ ಸ್ಥಾಪನೆ ಮಾಡಿದ 5 ವರ್ಷದಲ್ಲಿ 1972ರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದರು. ಈ ವ್ಯಕ್ತಿಯು ಕೂಡ ಹಾಗೆ ಆಗ್ತಾರಾ? ಮುಖ್ಯಮಂತ್ರಿ ಆಗ್ತಾರಾ? ಯಾಕಂದರೆ ಒಂದು ಇತಿಹಾಸವನ್ನು ಆ ವ್ಯಕ್ತಿ ನಿರ್ಮಾಣ ಮಾಡಿದ್ರು ಸಿನಿಮಾದ ಮುಖಾಂತರ. ಅವರಿಗೆ ಮತ್ತು ಇವರಿಗೆ ಸಾಮ್ಯತೆ ಇದೆ. ಅವರು ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಬಡವರ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ರಾಜಕಾರಣಕ್ಕೆ ಬಂದಿದ್ರು. ಒನ್ಸ್ ಅಗೇನ್ ವಿಜಯ್ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇದರ ಜೊತೆಗೆ ತಮಿಳುನಾಡು ಅತಂತ್ರ ಸ್ಥಿತಿ, ವಿಜಯ್ ಕಿಂಗ್ ಮೇಕರ್ ಆಗಬಹುದು ಅಂತ ಕೆಲವು ವರದಿಗಳು ಹೇಳ್ತಾ ಇದೆ. ಕಿಂಗ್ ಆಗ್ತಾರೆ ಅಂತ ಎಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದ್ರೆ ಕಿಂಗ್ ಮೇಕರ್ ಆಗಬಹುದು ಅಂತ ಕಾಮಾಖ್ಯ ಅನಾಲಿಟಿಕ್ಸ್ ಸಮೀಕ್ಷೆ ಹೇಳ್ತಾ ಇರುವಂಥ ವರದಿ ಇದು. ಏನು ಹೇಳ್ತಾರೆ? DMKಗೆ 78ರಿಂದ 95 ಬರ್ಬೋದು, NDAಗೆ 68ರಿಂದ 84 ಬರ್ಬೋದು, TVKಗೆ 67ರಿಂದ 81 ಸ್ಥಾನ ಬರ್ಬೋದು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಇದ್ದರೆ ವಿಜಯ್ ನಿರ್ಣಾಯಕರಾಗ್ಬೋದು. CM ಯಾರಾಗಬೇಕು ಅನ್ನೋದನ್ನು ವಿಜಯ್ ಅವರೇ ತೀರ್ಮಾನ ಮಾಡ್ತಾರೆ ಅಂತ. ಹೇಗೆ ಕರ್ನಾಟಕದಲ್ಲಿ JDS ಕೆಲವೊಂದು ಬಾರಿ ಕಿಂಗ್ ಮೇಕರ್ ಆಗುತ್ತಲ್ಲ, ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತಾರಲ್ಲ, ಅದೇ ರೀತಿ ಆಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ 118 ಬೇಕಲ್ಲಿ 234 ಸ್ಥಾನಗಳಲ್ಲಿ ಏಕಾಂಗಿಯಾಗಿ ವಿಜಯ್ ಅವರ ಪಾರ್ಟಿ ಇವತ್ತು ಸ್ಪರ್ಧೆ ಮಾಡಿರೋದು. ಚುನಾವಣಾ ಪೂರ್ವದಲ್ಲಿ ಬಿಜೆಪಿಯವರು ಮೈತ್ರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಅಮಿತ್ ಶಾ ಅವರು ಕೂಡ ಅದನ್ನು ನಿರಾಕರಣೆ ಮಾಡಿದರು. ವಿಜಯ್ ಅವರನ್ನು CM ಮಾಡ್ತಾರೋ ಅವ್ರ ಜೊತೆಗೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಕಾರ್ಯಕರ್ತರು ಮಾತನಾಡಿದ್ರು. ಆದರೆ ವಿಜಯ್ ಅವರು ಪ್ರಚಾರದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ, DMK ನಮಗೆ ರಾಜಕೀಯ ಶತ್ರುವಾಗಿದ್ದರೆ, ಗಮನಿಸಬೇಕಾದ ಸಂಗತಿ, DMK ನಮಗೆ ರಾಜಕೀಯ ಶತ್ರುವಾಗಿದ್ದರೆ BJP ಒಂದು ಸೈದ್ಧಾಂತಿಕ ಶತ್ರುವಾಗಿದೆ. ಹೀಗಾಗಿ ಎರಡೂ ಪಾರ್ಟಿಗಳ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು. ಆದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು, ಅಧಿಕಾರದ ಕಾರಣಕ್ಕಾಗಿ. ಹೀಗಾಗಿ ನಾಳೆ ಏನಾಗುತ್ತೆ, ಒಂದು ವೇಳೆ ಕಿಂಗ್
ಮೇಕರ್ ಆಗುವಂತಹ ಪರಿಸ್ಥಿತಿ ಬಂದರೆ ಇವರು ಕಾಂಗ್ರೆಸ್ನಂತ ಒಲವು ಜಾಸ್ತಿ ಇದೆ ಅಂತ ಸುದ್ದಿಗಳಿದೆ. ಯಾಕಂದರೆ ಸಿದ್ಧಾಂತಗಳು ಇಬ್ಬರದ್ದು ಕೂಡ ಸೇಮ್ ಇದೆ ಅನ್ನುವ ಕಾರಣಕ್ಕಾಗಿ. ಇದರ ಜೊತೆಗೆ ಎಕ್ಸಿಟ್ ಪೋಲ್ಗಳ ಅಂತಿಮ ಲೆಕ್ಕಾಚಾರ ಹೇಗಿದೆ? ಅಂತಿಮ ಲೆಕ್ಕಾಚಾರಗಳು ಏನೇನು ಹೇಳ್ತಾ ಇವೆ? ಜಿ ನ್ಯೂಸ್ ಹೇಳ್ತಾ ಇರೋದು 8ರಿಂದ 18 ಸ್ಥಾನವನ್ನು ಟಿವಿಕೆ ಪಡೆದುಕೊಳ್ಳಬಹುದು ಅಂತ. ಪಿ ಮಾರ್ಕ್ ಹೇಳ್ತಾ ಇದೆ 16ರಿಂದ 26 ಸ್ಥಾನ ಪಡೆದುಕೊಳ್ಳಬಹುದು. ಮ್ಯಾಟ್ರಿಜ್ ಹೇಳ್ತಾ ಇರುವಂಥದ್ದು 10ರಿಂದ 12 ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತ. ಹಲವು ಸಮೀಕ್ಷೆಗಳಲ್ಲಿ DMK ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಟಿವಿಕೆ ಪಕ್ಷದ ಸ್ಥಾನಗಳು 4ರಿಂದ 120ರವರೆಗೆ ವ್ಯತ್ಯಾಸ. ಸಾಂಪ್ರದಾಯಿಕ ವೋಟ್ ಬ್ಯಾಂಕಿಗೆ ಕನ್ನ ಹಾಕಿದ್ರಂತ. ಟಿವಿಕೆ ಗುರಿ ಇದ್ದಿದ್ದೇ ಎಐಡಿಎಂಕೆ ಮತ ಬ್ಯಾಂಕ್ ಏನಿದೆ ಆ ಮತ ಬ್ಯಾಂಕನ್ನು ಛಿದ್ರ ಮಾಡಬೇಕು ಅನ್ನೋದು ಅವ್ರ ಗುರಿಯಾಗಿತ್ತು. ಹೀಗಾಗಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಇವರು ಹೇಳ್ತಾ ಇರುವ ಹಾಗೆ 8ರಿಂದ 18ಗೆ ಏನಾದರೂ ಟಿವಿಕೆಗೆ ಬಂದರೆ ಸಹಜವಾಗಿ DMK ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಅದನ್ನು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಯಾವಾಗ AIDMK ಸ್ಥಾಪನೆ ಆಯಿತು ಮತ್ತು ಈ ಹಿಂದೆ ಇದ್ದಂತಹ DMK, ಈ ಎರಡೂ ಪಕ್ಷಗಳ ನಡುವೆ ಪ್ರಾಬಲ್ಯ ಇದೆ. ಕಾಂಗ್ರೆಸ್ ಸ್ವಲ್ಪ ದಿನಗಳ ಪ್ರಾಬಲ್ಯ ಇತ್ತು, ಅದಾದ ನಂತರ ದ್ರಾವಿಡ ಚಳುವಳಿಗಳು, ಆ ಎಲ್ಲ ಬೆಳವಣಿಗೆಗಳ ನಂತರ ರಾಷ್ಟ್ರೀಯ ಪಕ್ಷ ಇಲ್ಲಿ ಪ್ರಾಬಲ್ಯವನ್ನು ಕಳೆದುಕೊಂಡ್ಬಿಟ್ಟಿದೆ. ಈ ಪ್ರಾಬಲ್ಯದ ನಡುವೆ ಅದೇ ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಉಗಮವಾಗಿದೆ. ಆ ಪಕ್ಷಕ್ಕೆ ಅಲ್ಲಿಯ ಮತದಾರರ ಜೈ ಅಂತಾನ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿನಿಮಾದಲ್ಲಿ ಹೀರೋ, ರಾಜಕೀಯದಲ್ಲಿ ಜೀರೋ. ನಾನು ಅವಾಗಲೇ MGR ಅವರ ಉದಾಹರಣೆಯನ್ನು ಕೊಟ್ಟೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಒಂದು ಪಕ್ಷದಲ್ಲಿ ಇದ್ದು ಶಾಸಕರಾಗಿ ಕೆಲಸ ಮಾಡಿತ್ತು. ರಾಜಕೀಯ ಅನುಭವ ಸಿಕ್ಕಿತ್ತು. ಅದಾದ ನಂತರ 1972ರಲ್ಲಿ ಅವರದ್ದೇ ಆದಂಥ ಒಂದು ಪಾರ್ಟಿ ಕಟ್ಟಿದ್ರು. ಆದರೆ ವಿಜಯ್ ಅವರದ್ದು ರಾಜಕೀಯ ಇತಿಹಾಸ ಇಲ್ಲ. ಸಿನಿಮಾದಲ್ಲಿ ಅಬ್ಬರಿಸಿದ್ದಾರೆ, ಬಬ್ಬರದಿದ್ದಾರೆ, ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಆದರೆ ಇದೀಗ ಇವರು ಏನಾಗ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ. ನೈನಾರ್ ನಾಗೇಂದ್ರನ್, ವಿಜಯ್ ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ಶೂನ್ಯ ಅವರ ಸಾಧನೆ. ಟಿವಿಕೆ ಜೊತೆಗೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಕ್ಸಿಟ್ ಪೋಲ್ ನಂಬಲ್ಲ, ಬಿಜೆಪಿಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ ಅಂತ ಅವ್ರು ನೈನಾರ್ ಅವರು ಹೇಳ್ತಾ ಇರೋದು. DMK ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆಯಲ್ಲ, ಆ ಜನಾಕ್ರೋಶ ಬಿಜೆಪಿಗೆ ಲಾಭವಾಗುವಂತಹ ನಿರೀಕ್ಷೆ ಇದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಬಟ್ ವರದಿಗಳು ಮಾತ್ರ ಹಾಗೆ ಬರ್ತಾ ಇಲ್ಲ. ಯಾಕಂದರೆ ನಾವು ಬೆಳವಣಿಗೆಗಳ ಆಗಿದ್ದನ್ನು ನೋಡಿದ್ದೇವೆ. ತಮಿಳುನಾಡಲ್ಲಿ DMK ಮತ್ತು AIDMK ವಿರುದ್ಧ ಅಣ್ಣಾಮಲೈ ಅವರು ಕಿಡಿಕಾರಿದ್ದು, ಅದಾದ ನಂತರ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಾಧನೆಯನ್ನು ತಮಿಳುನಾಡಲ್ಲಿ ಬಿಜೆಪಿ ಮಾಡಬಹುದು ಅಂತ, ಆದರೆ ಸಾಧ್ಯ ಆಗಲಿಲ್ಲ. ಸ್ವತಃ ಅಣ್ಣಾಮಲೈ ಅವರೇ ಚುನಾವಣೆಯಲ್ಲಿ ಸೋತಿದ್ದನ್ನು ನೋಡಿದ್ದೀವಿ. ಹೀಗಾಗಿ ನಿರೀಕ್ಷೆ ಬಹಳ ದೊಡ್ಡದಿದೆ ಬಿಜೆಪಿದು. ಆದರೆ ಫಲಿತಾಂಶ ಏನಾಗುತ್ತೆ ನಾಳೆಯ ತನಕ ನೋಡೋಣ. ಇವೆಲ್ಲದರ ಜೊತೆಗೆ ವಿಜಯ್ ಅವರಿಗೆ ದೊಡ್ಡ ಸವಾಲುಗಳು ಎದುರುಗಡೆ ಇದೆ. ಏನೇನು ಸವಾಲುಗಳಿದೆ? ನಾನು ಅವಾಗಲೇ ಹೇಳಿದಾಗೆ ಸಿನಿಮಾದಿಂದ ಬಂದಂತಹ ವ್ಯಕ್ತಿ ಅಭಿಮಾನಿ ಬಳಗ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ನಿಮ್ಮ ಒಂದು ಕಾಲು ತುಳಿತ ದುರಂತ ಆಯಿತು, ಕೆರೂರು ಕಾಲು ತುಳಿತ ದುರಂತ. ಆ ಪ್ರಕರಣದಲ್ಲಿ ಒಂದು 40 ಜನ ಏನೋ ಮೃತಪಟ್ಟರು, ಲಕ್ಷಾಂತರ ಜನ ಸೇರ್ತಾ ಇದ್ರು ಅವರ ಎಲ್ಲ ಪ್ರಚಾರದ ಸಭೆಗಳಲ್ಲಿ. ಅವರ ಅಭಿಮಾನಿ ಬಳಗವೇ ದೊಡ್ಡ ಮಟ್ಟದಲ್ಲಿದೆ, ಸಂಘಟನೆಗಳಿದೆ. ಆದರೆ ಇವೆಲ್ಲವೂ ಕೂಡ ಕೊನೆಗೆ ರಾಜಕಾರಣದಲ್ಲಿ ಮತವಾಗಿ ಕನ್ವರ್ಟ್ ಆಗುತ್ತಾ? ಇದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ತಳಮಟ್ಟದಲ್ಲಿ ಸಂಘಟನೆ ಇದೆ, ಕಾರ್ಯಕರ್ತರ ಬಲದ ಕೊರತೆ. ಸಹಜವಾಗಿ ವ್ಯಕ್ತಿ ಅಂತ ಹೇಳಿದರೆ ನಮ್ಮಲ್ಲಿಯೂ ಕೂಡ ಅನೇಕ ಜನ ಪಾರ್ಟಿಗಳನ್ನು ಕಟ್ಟಿ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ನೀವು MGR ಅವರ ಎದುರುಗಡೆ ಅವತ್ತು ಕೇವಲ ಕರುಣಾನಿಧಿ ಅನ್ನುವಂಥ ವ್ಯಕ್ತಿ ಮಾತ್ರ ಇದ್ದರು. ಆದರೆ ವಿಜಯ್ ಅವರ ಎದುರಿಗೆ ಇರೋದು ಎರಡೆರಡು ದೊಡ್ಡ ಮೈತ್ರಿಗಳಿದೆ. AIDMK ಇದೆ, ಅದರ ಜೊತೆಗೆ DMK ಅನ್ನುವಂಥ ದೊಡ್ಡ ಮೈತ್ರಿ ಇದೆ. ಈ ಮೈತ್ರಿಗಳನ್ನು ಭೇದಿಸಿ ತಳ ಊರೋದಿದೆಯಲ್ಲ, ಈ ತಳ ಊರೋದು ಬಹಳ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಮೀರಿ ಇಷ್ಟು ದಿನಗಳ ಮಹಿಳೆಯರು, ಯುವಕರು, ಅನೇಕ ಜನ ಏನಿವರ ರ್ಯಾಲಿಗಳಿಗೆಲ್ಲ ಸೇರ್ತಾ ಇದ್ರು, ಕೇಕೆ ಹಾಕ್ತಾ ಇದ್ರು, ಸಿಳ್ಳೆ ಹಾಕ್ತಾ ಇದ್ರು, ಜೈಕಾರಗಳನ್ನು ಹಾಕ್ತಾ ಇದ್ರು. ಅವೆಲ್ಲವೂ ಕೂಡ ಮತವಾಗಿ ಕನ್ವರ್ಟ್ ಆಗುತ್ತಾ? ಈ ಪ್ರಶ್ನೆಗೆ ನಾಳೆ ಉತ್ತರವನ್ನು ತೆಗೆದುಕೊಳ್ಳೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜಿ ಹಿಂದಿಯಲ್ಲಿಯೂ ಕೂಡ ನೀವು ವೀಕ್ಷಿಸಬಹುದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.